ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಸ್ವಲ್ಪವೂ ತಡ ಮಾಡದೆ ನೇರವಾಗಿ ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ಖಂಡಿತ. ಇವತ್ತಿನ ಟಾಪಿಕ್ ಬಹಳ ಆಸಕ್ತಿದಾಯಕವಾಗಿದೆ. ಹೌದು. ಇಂದು ನಮ್ಮ ಮುಂದಿರುವ ಮೂಲವಸ್ತು ಅಂದ್ರೆ ಈ ವರದಿ ನಿಜಕ್ಕೂ ಒಂದು ಭಿನ್ನವಾದ ಕುತೂಹಲಕಾರಿ ಟಾಪಿಕ್ ಅನ್ನು ಒಳಗೊಂಡಿದೆ. ಹೌದು. ಮುಂಬರುವ 2026ರ ಮಾರ್ಚ್ ತಿಂಗಳು ಮೇಷರಾಶಿಯವರ ಪಾಲಿಗೆ ಹೇಗಿರಲಿದೆ ಅನ್ನೋದು ಬಗ್ಗೆ. ಕರೆಕ್ಟ್. ನಮ್ಮ ಈ ಅಧ್ಯಯನದಲ್ಲಿ ಪಾಲ್ಗೊಂಡಿರುವ ಕೇಳುಗರಿಗೆ ಒಂದು ಸಣ್ಣ ರಿಮೈಂಡರ್. ಮೇಷರಾಶಿ ಅಂದ್ರೆ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಮತ್ತು ಕೃತ್ತಿಕಾ ನಕ್ಷತ್ರದ 1 ಪಾದ ಸೇರಿ ಒಟ್ಟು 9 ಪಾದಗಳು. ಎಕ್ಸಾಕ್ಟ್ಲಿ. ಆದ್ರೆ ನೋಡಿ, ಇಲ್ಲಿ ನಮ್ಮ ಉದ್ದೇಶ ಕೇವಲ ಯಾವುದೋ ಭವಿಷ್ಯವಾಣಿಯನ್ನ ಓದುವುದಲ್ಲ. ಅಲ್ವೇ ಅಲ್ಲ. ಬದಲಾಗಿ ಈ ಲೇಖನವು ಆಕಾಶದಲ್ಲಿನ ಗ್ರಹಗಳ ಚಲನೆಯನ್ನ ಮನುಷ್ಯನ ಆರೋಗ್ಯ, ಸಂಪತ್ತು, ವೃತ್ತಿ ಮತ್ತು ದೈನಂದಿನ ಸೈಕಾಲಜಿ ಜೊತೆಗೆ ಹೇಗೆ ಲಾಜಿಕಲ್ ಆಗಿ ಕನೆಕ್ಟ್ ಮಾಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು. ಈ ವರದಿಯ ಅಪ್ರೋಚ್ ನಂಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸ್ತು. ನಿಜ. ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂದ ತಕ್ಷಣ ಅದನ್ನೊಂದು ಕುರುಡು ನಂಬಿಕೆ ಅಥವಾ ಕೇವಲ ಭವಿಷ್ಯ ಹೇಳುವ ಶಾಸ್ತ್ರ ಅಂತ ನೋಡುವವರೇ ಹೆಚ್ಚು. ಹೌದು, ಹಾಗೆ ಅನ್ಕೊಳ್ತಾರೆ. ಆದರೆ ಈ ಮೂಲವಸ್ತುವು ಅದನ್ನೊಂದು ಶಕ್ತಿಯ ಹರಿವು ಅಂದ್ರೆ ಒಂದು ಎನರ್ಜಿ ಪ್ಯಾಟರ್ನ್ ಆಗಿ ಪ್ರೆಸೆಂಟ್ ಮಾಡಿದೆ. ಕರೆಕ್ಟ್. ಗ್ರಹಗಳ ಸಂಯೋಜನೆ ಹಾಗೂ ಅವುಗಳ ಸ್ಥಾನ ಬದಲಾವಣೆಗಳು ಮನುಷ್ಯನ ವರ್ತನೆಗಳ ಮೇಲೆ, ನಮ್ಮ ದೈನಂದಿನ ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅಂತ ವಿಶ್ಲೇಷಿಸೋದು ನಿಜಕ್ಕೂ ಗಮನ ಸೆಳೆಯುತ್ತೆ. ನಾವು ಇಲ್ಲಿ ಯಾವುದೇ ಒಂದು ನಿಲುವನ್ನ ತೆಗೆದುಕೊಳ್ಳದೆ ಲೇಖಕರು ಕೊಟ್ಟಿರೋ ಈ ಡೇಟಾವನ್ನ ಅದರದೇ ಆದ ಒಂದು ಫ್ರೇಮ್ವರ್ಕ್ ಅಲ್ಲಿ ಅರ್ಥ ಮಾಡ್ಕೊಳ್ಳಲು ಪ್ರಯತ್ನಿಸೋಣ. ಖಂಡಿತ. ಈ ವರದಿಯ ಮೊದಲ ಭಾಗವನ್ನೇ ನೋಡಿದ್ರೆ ನಮ್ಗೆ ಆ ಒಂದು ದೊಡ್ಡ ಪಿಕ್ಚರ್ ಕಾಣಿಸುತ್ತೆ. ಯಾವ ರೀತಿ? ಲೇಖಕರ ಪ್ರಕಾರ 2026ರ ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಒಂದು ಹೈ ವೋಲ್ಟೇಜ್ ಅಥವಾ ಅತ್ಯಂತ ಶಕ್ತಿಶಾಲಿ ತಿಂಗಳಾಗಲಿದೆ. ಓಹೋ, ಹೈ ವೋಲ್ಟೇಜ್. ಹೌದು. ಇದಕ್ಕೆ ಕಾರಣ ಆಕಾಶದಲ್ಲಿ ನಡೀತಾ ಇರೋ ಒಂದು ಬೃಹತ್ ಚಲನೆ. ಅಂದ್ರೆ ಆ 4 ಗ್ರಹಗಳ ಸಂಯೋಜನೆ ಬಗ್ಗೆ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ಕುಂಭರಾಶಿಯಲ್ಲಿ ಅಂದ್ರೆ 11ನೇ ಮನೆಯಲ್ಲಿ ರವಿ, ಬುಧ, ಕುಜ ಮತ್ತು ರಾಹು, ಈ 4 ಪ್ರಮುಖ ಗ್ರಹಗಳ ಹೌದು, ಒಂದು ಬೃಹತ್ ಸಂಯೋಜನೆ ಏಕಕಾಲದಲ್ಲಿ ನಡೀತಾ ಇದೆ ಅಂತ ಡೇಟಾ ಹೇಳುತ್ತೆ. ಒಂದೇ ಮನೆಯಲ್ಲಿ 4 ಗ್ರಹಗಳು ಒಟ್ಟುಗೆ ಸೇರೋದು ಅಂದ್ರೆ ಖಂಡಿತವಾಗಿಯೂ ಒಂದು ದೊಡ್ಡ ಬದಲಾವಣೆಯ ಸೂಚನೆ ಇರಬೇಕು ಅಲ್ವಾ? ಹೌದು. ಇದನ್ನ ಅರ್ಥ ಮಾಡ್ಕೊಳ್ಳಲು ನಾವು ಆ 11ನೇ ಮನೆಯ ಕಾನ್ಸೆಪ್ಟ್ ಅನ್ನ ನೋಡಬೇಕು. 11ನೇ ಮನೆ ಅಂದ್ರೆ ಏನು? ಜ್ಯೋತಿಷ್ಯದ ಈ ಫ್ರೇಮ್ವರ್ಕ್ ಪ್ರಕಾರ 11ನೇ ಮನೆ ಅಂದ್ರೆ ಲಾಭ, ನೆಟ್ವರ್ಕಿಂಗ್ ಮತ್ತು ಇಚ್ಛಾಪೂರ್ತಿಯ ಸ್ಥಾನ. ಓಕೆ. ಅಲ್ಲಿ 4 ಗ್ರಹಗಳು ಸೇರಿದಾಗ ಆ ವ್ಯಕ್ತಿಯ ಜೀವನದಲ್ಲಿ ಅಗಾಧವಾದ ಎನರ್ಜಿ ಬಿಡುಗಡೆ ಆಗುತ್ತೆ. ಅಂದ್ರೆ ಫುಲ್ ಎನರ್ಜೆಟಿಕ್ ಆಗಿರ್ತಾರ? ಹೌದು. ಇದರ ಜೊತೆಗೆ ಈ ಲೇಖನ ಮತ್ತೊಂದು ಪ್ರಮುಖ ಬೆಳವಣಿಗೆಯನ್ನು ಮೆನ್ಷನ್ ಮಾಡಿದೆ. ಮಾರ್ಚ್ 11ರಿಂದ ಗುರುಗ್ರಹವು ತನ್ನ ವಕ್ರಗತಿಯನ್ನ ಬಿಟ್ಟು. ಒಂದು ನಿಮಿಷ, ನಾನಿಲ್ಲೇ ನಿಮ್ನ ತಡೀತೀನಿ. ಹೇಳಿ. ಈ ವಕ್ರಗತಿ ಅಥವಾ ಉಚ್ಚಸ್ಥಿತಿ ಅನ್ನೋ ಪದಗಳು ಕೇಳೋಕೆ ಚೆನ್ನಾಗಿವೆ, ಆದ್ರೆ ನಮ್ಮ ಅಧ್ಯಯನಕಾರರಿಗೆ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದ್ರೆ ಇದು ಕಾರಿನ ಗೇರ್ ಬದಲಾಯಿಸಿದ ಹಾಗೆ ಅಂತನಾ? ಹೌದು. ಇದರ ಅರ್ಥ ಏನು? ಇದು ಬಹಳ ಒಳ್ಳೆ ಪ್ರಶ್ನೆ. ವಕ್ರಗತಿ ಅಥವಾ ರೆಟ್ರೋಗ್ರೇಡ್ ಅಂದ್ರೆ ಗ್ರಹ ನಿಜವಾಗಿಯೂ ಹಿಂದಿಕ್ಕೆ ಹೋಗೋದಲ್ಲ. ಮತ್ತೆ ಭೂಮಿಯ ಮೇಲಿಂದ ನೋಡುವಾಗ ಗ್ರಹಗಳ ವೇಗದಲ್ಲಿನ ವ್ಯತ್ಯಾಸದಿಂದಾಗಿ ಅವು ಹಿಂದಕ್ಕೆ ಚಲಿಸ್ತಿರುವಂತೆ ಭಾಸವಾಗುತ್ತೆ. ಓಹೋ, ಕೇವಲ ಭ್ರಮೆ. ಹೌದು. ಲೇಖಕರು ಇದನ್ನ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಕನೆಕ್ಟ್ ಮಾಡ್ತಾರೆ ಅಂದ್ರೆ, ನಮ್ಮ ಲೈಫ್ನಲ್ಲಿ ಕೆಲವು ಪ್ರಾಜೆಕ್ಟ್ಗಳು ಅಥವಾ ಕೆಲಸಗಳು ಪಾಸ್ ಬಟನ್ ಒತ್ತಿದ ಹಾಗೆ ಸ್ಟಕ್ ಆಗಿರ್ತವೆ. ಕರೆಕ್ಟ್, ಮುಂದೆ ಹೋಗ್ತಾನೆ ಇರಲ್ಲ. ಆದರೆ ಮಾರ್ಚ್ 11ಕ್ಕೆ ಗುರುಗ್ರಹ ಈ ವಕ್ರಗತಿಯಿಂದ ಹೊರಬಂದು ನೇರ ಚಲನೆಗೆ ಬಂದಾಗ ನಿಂತೋಗಿದ್ದ ಕೆಲಸಗಳು ಸಡನ್ ಆಗಿ ಪ್ಲೇ ಬಟನ್ ಒತ್ತಿದಂತೆ ವೇಗ ಪಡ್ಕೊಳ್ತವೆ. ಎಕ್ಸಾಕ್ಟ್ಲಿ. ಅಂದ್ರೆ ಆಕ್ಸಿಲರೇಟರ್ ತುಳಿದ ಹಾಗೆ. ಹೌದು. ಇನ್ನು ಆ ಉಚ್ಚಸ್ಥಿತಿ ಅಂದ್ರೆ ಎಕ್ಸಾಲ್ಟೇಷನ್ ಅಂದ್ರೆ ಒಂದು ಗ್ರಹ ತನ್ನ ಗರಿಷ್ಠ ಶಕ್ತಿಯಲ್ಲಿ ಅಥವಾ ಕಂಫರ್ಟ್ ಝೋನ್ನಲ್ಲಿರೋದು. ಹೌದೌದು. ಉದಾಹರಣೆಗೆ ಒಬ್ಬ ಕಂಪನಿಯ ಸಿಇಒ ತನ್ನದೇ ಹೆಡ್ ಆಫೀಸ್ನಲ್ಲಿದ್ದಾಗ ಎಷ್ಟು ಪವರ್ಫುಲ್ ಆಗಿ ನಿರ್ಧಾರ ತಗೊಳ್ತಾರೋ ಹಾಗೆ. ಸೂಪರ್ ಹೋಲಿಕೆ. ಈ ವರದಿಯ ಪ್ರಕಾರ ಸಂಪತ್ತಿನ ಕಾರಕನಾದ ಶುಕ್ರ ಮಾರ್ಚ್ 2ರಿಂದ 26ರವರೆಗೆ ಮೀನರಾಶಿಯಲ್ಲಿ ಉಚ್ಚಸ್ಥಿತಿಯಲ್ಲಿ ಇರ್ತಾನೆ. ಕರೆಕ್ಟ್. ಇದರೊಂದಿಗೆ ಮಾರ್ಚ್ 15ರಂದು ಸೂರ್ಯ ಕೂಡ ಮೀನರಾಶಿಯನ್ನ ಪ್ರವೇಶಿಸಿ 4 ದಿನಗಳ ಕಾಲ ಅಲ್ಲಿಯೇ ಇರ್ತಾನೆ. ಓಕೆ, ಈ ಎಲ್ಲಾ ಚಲನೆಗಳು ಸೇರಿ ಒಂದು ವಿಶಿಷ್ಟವಾದ ವಾತಾವರಣ ಸೃಷ್ಟಿಸ್ತವೆ ಅಂತ ಲೇಖಕರು ವಾದಿಸ್ತಾರೆ. ಹೌದು, ಖಂಡಿತ. ಈ ಎನರ್ಜಿ ಶಿಫ್ಟ್ ಬಗ್ಗೆ ಕೇಳುವಾಗ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ. ಏನ್ ಹೇಳಿ?
ವಿಶೇಷವಾಗಿ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯ ವಿಚಾರಕ್ಕೆ ಬಂದಾಗ ಈ ವರದಿ ಒಂದು ಕಾಂಟ್ರಾಸ್ಟ್ ಅನ್ನ ನೀಡಿದೆ. ಹೌದು. ಮೇಷರಾಶಿಯ ಅಧಿಪತಿಯೇ ಕುಜ ಅಥವಾ ಮಂಗಳ. ಕುಜ ಎಂದರೆ ಸಾಕ್ಷಾತ್ ಶಕ್ತಿ ಮತ್ತು ಉತ್ಸಾಹದ ಸಂಕೇತ ಅಂತಲೇ ಹೇಳ್ತಾರೆ. ಹೌದು. ಹೀಗಿದ್ರೂ ಮಾರ್ಚ್ 1ರಿಂದ 20ರವರೆಗೆ ಇವರಿಗೆ ಅತಿಯಾದ ಆಯಾಸ ಮತ್ತು ಕಿರಿಕಿರಿ ಉಂಟಾಗುತ್ತೆ ಅಂತ ಲೇಖಕರು ಹೇಳಿದ್ದಾರೆ. ಹೌದು. ಶಕ್ತಿಯ ಅಧಿಪತಿಯೇ ಜೊತೆಗಿದ್ರೂ ಈ ಮಟ್ಟದ ಆಯಾಸ ಮತ್ತು ಹತಾಶೆ ಏಕೆ ಬರುತ್ತೆ? ಇದು ಸ್ವಲ್ಪ ವಿರೋಧಾಭಾಸ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಲೇಖಕರು ಇಲ್ಲಿ ಅಂಗಾರಕ ಯೋಗ ಅನ್ನೋ ಒಂದು ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ. ಅಂಗಾರಕ ಯೋಗ? ಹೌದು. ಶಕ್ತಿಯ ಕಾರಕನಾದ ಕುಜ ರಾಹುವಿನೊಂದಿಗೆ ಸೇರಿದಾಗ ಈ ಯೋಗ ಉಂಟಾಗುತ್ತೆ. ಓಕೆ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದನ್ನ ಒಂದು ಸಿಂಪಲ್ ಅನಾಲಜಿ ಮೂಲಕ ನೋಡಬಹುದು. ಕುಜ ಎಂದರೆ ಬೆಂಕಿ, ರಾಹು ಎಂದರೆ ಬಿರುಗಾಳಿ. ಓಹೋ. ಒಂದು ಸಣ್ಣ ಬೆಂಕಿಗೆ ಬಿರುಗಾಳಿ ಸೇರಿದ್ರೆ ಏನಾಗುತ್ತೆ? ಬೆಂಕಿ ನಿಯಂತ್ರಣ ತಪ್ಪಿ ಎಲ್ಲೆಂದರಲ್ಲಿ ಹರಡುತ್ತೆ ಅಲ್ವಾ? ಹೌದು, ಕಂಟ್ರೋಲ್ ಇರಲ್ಲ. ಅದೇ ರೀತಿ ಮನುಷ್ಯನ ಒಳಗಿನ ಶಕ್ತಿಯೂ ನಿಯಂತ್ರಣ ತಪ್ಪುತ್ತೆ. ಅಂದ್ರೆ ಕಾರಿನ ಇಂಜಿನ್ ನ್ಯೂಟ್ರಲ್ನಲ್ಲಿಟ್ಟು ಫುಲ್ ಆಕ್ಸಿಲರೇಟರ್ ತುಳಿದ ಹಾಗೆ ಅನ್ಬಹುದಾ? ಎಕ್ಸಾಕ್ಟ್ಲಿ. ಇಂಜಿನ್ ಸೌಂಡ್ ಮಾಡುತ್ತೆ, ಹೀಟ್ ಆಗುತ್ತೆ, ಆದ್ರೆ ಗಾಡಿ ಮುಂದೆ ಹೋಗಲ್ಲ. ಬಹಳ ಸೂಕ್ತವಾದ ಹೋಲಿಕೆ ಇದು. ಈ ನಿಯಂತ್ರಣ ತಪ್ಪಿದ ಶಕ್ತಿಯಿಂದಾಗಿಯೇ ಅತಿಯಾದ ಕೋಪ, ಆತುರದ ನಿರ್ಧಾರಗಳು. ಹೌದು, ಸಣ್ಣ ಪುಟ್ಟ ವಿಷಯಗಳಿಗೂ ಉರಿದು ಬೀಳುವ ದುಡುಕುತನ ಶುರುವಾಗುತ್ತೆ. ಖಂಡಿತ. ಮನುಷ್ಯನ ಒಳಗಿನ ಎನರ್ಜಿ ಈ ರೀತಿ ನಕಾರಾತ್ಮಕವಾಗಿ ಖರ್ಚಾದಾಗ ಸಹಜವಾಗಿಯೇ ಭೌತಿಕ ದೇಹ ಆಯಾಸ, ಸುಸ್ತು ಮತ್ತು ಕಿರಿಕಿರಿಯನ್ನ ಅನುಭವಿಸುತ್ತೆ ಅಂತ ಲೇಖಕರು ವಿಶ್ಲೇಷಿಸಿದ್ದಾರೆ. ಹೌದು, ಅದೇ ಆ ಅಂಗಾರಕ ಯೋಗದ ಪರಿಣಾಮ. ಈಗ ನನಗೆ ಆ ಲಾಜಿಕ್ ಅರ್ಥ ಆಗ್ತಿದೆ. ಇದೇ ಕಾರಣಕ್ಕೆ ವರದಿಯಲ್ಲಿ ಕೆಲವು ಕಟ್ಟುನಿಟ್ಟಿನ ಪ್ರಾಯೋಗಿಕ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹೌದು, ಹೆಲ್ತ್ ವಾರ್ನಿಂಗ್ಸ್. ಈ ಸಮಯದಲ್ಲಿ ಬೀದಿ ಬದಿಯ ಆಹಾರ, ವಿಶೇಷವಾಗಿ ಪದೇ ಪದೇ ಕಾಯಿಸಿದ ಎಣ್ಣೆಯ ಬಳಕೆಯಿಂದ ತಯಾರಿಸಿದ ತಿಂಡಿಗಳನ್ನ ತಿಂದ್ರೆ ಹೊಟ್ಟೆಯ ಸಮಸ್ಯೆ, ಅಲರ್ಜಿ ಖಂಡಿತ. ಹೌದು, ಮತ್ತು ಸೋಂಕುಗಳು ಖಚಿತವಾಗಿ ಬರುತ್ತವೆ ಅಂತ ಸ್ಪಷ್ಟವಾಗಿ ವಾರ್ನ್ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ವಾರ್ನಿಂಗ್ ಇದೆ. ಡ್ರೈವಿಂಗ್ ಬಗ್ಗೆ ಅಲ್ವಾ? ಹೌದು. ಯುವಕರು ವಾಹನ ಚಲಾಯಿಸುವಾಗ ಅತಿಯಾದ ವೇಗ, ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಬಳಕೆ ಮತ್ತು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದನ್ನ ಕಟ್ಟುನಿಟ್ಟಿನಾಗಿ ತಡಲೇಬೇಕು ಅಂತ ಲೇಖನದಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ಯಾಕಂದ್ರೆ ಈ ಅಂಗಾರಕ ಯೋಗದ ಸೈಕಾಲಜಿ ಅದು ಮನುಷ್ಯನಲ್ಲಿ ಇನ್ನಷ್ಟು ವೇಗವಾಗಿ ಹೋಗಬೇಕು, ರಿಸ್ಕ್ ತಗೊಳ್ಬೇಕು ಅನ್ನೋ ಪ್ರಚೋದನೆಯನ್ನು ಹುಟ್ಟುಹಾಕುತ್ತೆ. ಖಂಡಿತ. ವಾಹನ ಚಲಾಯಿಸುವಾಗ ಈ ದುಡುಕುತನ ಅಪಾಯಕ್ಕೆ ನೇರ ಆಹ್ವಾನ. ಹೌದು, ಬಹಳ ಡೇಂಜರ್. ಆದರೆ ಕೇಳುಗರಿಗೆ ಒಂದು ಸಮಾಧಾನಕಾರ ಸಂಗತಿಯೆಂದ್ರೆ ಮಾರ್ಚ್ 20ರ ನಂತರ ಕುಜ ಮೀನರಾಶಿಗೆ ಕಾಲಿಟ್ಟಾಗ ಈ ಒತ್ತಡ ಕ್ರಮೇಣ ಕಡಿಮೆಯಾಗಿ ಆಯಾಸ ಮತ್ತು ದುಡುಕುತನದ ಫೇಸ್ ಮುಗಿಯುತ್ತೆ ಅಂತ ವರದಿ ಹೇಳುತ್ತೆ. ಹೌದು, ಅದೊಂದು ದೊಡ್ಡ ರಿಲೀಫ್. ಕೋಪ ಮತ್ತು ಆಯಾಸದ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಈಗ ಸ್ವಲ್ಪ ಜನರಿಗೆ ಅತಿ ಹೆಚ್ಚು ಆಸಕ್ತಿ ಇರುವ ವಿಷಯದ ಕಡೆಗೆ ಬರೋಣ. ಅಂದ್ರೆ ಹಣಕಾಸಿನ ವಿಚಾರ. ಹೌದು, ಈ ಲೇಖನದ ಪ್ರಕಾರ ಮಾರ್ಚ್ ತಿಂಗಳು ಆರ್ಥಿಕವಾಗಿ ಒಂದು ಬಲವಾದ ಧನಯೋಗವನ್ನ ತರಲಿದೆ ಅಂತ ಹೇಳಿದ್ದಾರೆ. ಹೌದು, ಆಗ್ಲೇ ಕೋಪ, ಟೆನ್ಷನ್ ಅಂದ್ರೂ ಈಗ ಸಡನ್ ಆಗಿ ಧಮಯೋಗ ಅಂತಿದ್ದಾರೆ. ಈ ಫೈನಾನ್ಷಿಯಲ್ ಶಿಫ್ಟ್ ಹೇಗೆ ಕೆಲಸ ಮಾಡುತ್ತೆ? ಈ ಧನಯೋಗದ ಹಿಂದಿನ ಲಾಜಿಕ್ ಅನ್ನ ಅವರು ಶುಕ್ರ ಮತ್ತು ಶನಿಯ ಕಾಂಬಿನೇಷನ್ ಮೂಲಕ ವಿವರಿಸಿದ್ದಾರೆ. ಓಕೆ. ನಾವು ಆಗ್ಲೇ ಮಾತಾಡಿದ ಹಾಗೆ ಶುಕ್ರ ಮೀನರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಅಥವಾ ಪೀಕ್ ಪವರ್ನಲ್ಲಿರ್ತಾನೆ. ಕರೆಕ್ಟ್. ಈ ವರದಿಯ ಫ್ರೇಮ್ವರ್ಕ್ ಪ್ರಕಾರ ಶುಕ್ರ ಎಂದರೆ ಹಣ ಮತ್ತು ಐಷಾರಾಮ, ಶನಿ ಎಂದರೆ ಕರ್ಮ, ಶಿಸ್ತು ಅಥವಾ ಕೆಲಸ. ಓಹೋ. ಇವೆರಡರ ಸಂಯೋಗವಾದಾಗ ಏನಾಗುತ್ತೆ ಅಂದ್ರೆ ಬಹುಕಾಲದಿಂದ ಎಲ್ಲೋ ಸಿಕ್ಕಾಕೊಂಡಿದ್ದ ಹಣ ಅಥವಾ ಲೀಗಲ್ ಪ್ರಕ್ರಿಯೆಯಲ್ಲಿ ಸಿಲುಕಿದ್ದ ಬಾಕಿ ಮೊತ್ತ ಮರಳಿ ಬರುವ ಬಲವಾದ ಸಾಧ್ಯತೆಗಳು ಸೃಷ್ಟಿಯಾಗುತ್ತವೆ. ಹೌದು, ಖಂಡಿತ. ಅಂದ್ರೆ ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ಅಂದ್ರೆ ಶನಿಗೆ. ಹೌದು, ಈಗ ಪ್ರತಿಫಲ ಅಂದ್ರೆ ಶುಕ್ರನ ದಯೆ ಸಿಗುವ ಸಮಯ ಅಂತ ಲೇಖಕರು ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ. ಇದಕ್ಕೆ ಯಾವುದಾದ್ರೂ ಸ್ಪೆಸಿಫಿಕ್ ಟೈಮ್ಲೈನ್ ಕೊಟ್ಟಿದ್ದಾರಾ? ಖಂಡಿತ. ಮಾರ್ಚ್ 11ರಿಂದ 30ರೊಳಗೆ ಈ ಹಣಕಾಸಿನ ಹರಿವು ಬಹಳಷ್ಟು ಸ್ಪಷ್ಟವಾಗಿ ಗೋಚರಿಸುತ್ತೆ ಅಂತ ವರದಿ ಹೇಳುತ್ತೆ. ವಾವ್, ಬಹಳ ಸ್ಪೆಸಿಫಿಕ್ ಆಗಿದೆ. ಅಲ್ಲೇ ಮಾರ್ಚ್ 12ರ ನಂತರ ಗುರುವಿನ ನೇರ ಚಲನ ಶುರುವಾಗೋದ್ರಿಂದ ದೊಡ್ಡ ಒಪ್ಪಂದಗಳು, ರಿಯಲ್ ಎಸ್ಟೇಟ್ ಡಾಕ್ಯುಮೆಂಟೇಷನ್ ಕೆಲಸಗಳು ಮತ್ತು ವಿದೇಶಿ ಕಾಂಟ್ರಾಕ್ಟ್ಸ್ಗಳಿಗೆ ಸಹಿ ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ. ಹೌದು, ಇದು ಫಿನಾನ್ಷಿಯಲಿ ಬಹಳ ಸ್ಟ್ರಾಂಗ್ ಟೈಮ್. ಇದು ಕೇಳಲು ಬಹಳ ಚೆನ್ನಾಗಿದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅಲ್ವಾ? ಏನು ಟ್ವಿಸ್ಟ್? ನಾವು ಆಗ್ಲೇ ಮಾತಾಡಿದ ಆ ಕುಜ ಮತ್ತು ರಾಹು ಸಂಯೋಜನೆ ಇದೆಯಲ್ಲ, ಅದು ಬರೀ ಕೋಪವನ್ನಷ್ಟೇ ತರೋದಿಲ್ಲ. ಹೌದು. ನಮ್ಮ ಜೇಬಿಗೂ ಕತ್ರಿ ಹಾಕುತ್ತೆ ಅಂತ ಲೇಖನದಲ್ಲಿ ಒಂದು ವಾರ್ನಿಂಗ್ ಇದೆ. ಅನಿರೀಕ್ಷಿತ ಖರ್ಚುಗಳು. ಹೌದು, ಎಲೆಕ್ಟ್ರಾನಿಕ್ ವಸ್ತುಗಳು, ಇನ್ವರ್ಟರ್ಗಳು, ಲ್ಯಾಪ್ಟಾಪ್
ಮತ್ತು ಮನೆಯ ಯಂತ್ರೋಪಕರಣಗಳ ದುರಸ್ತಿಗೆ ಅನಿರೀಕ್ಷಿತ ಖರ್ಚುಗಳು ಎದುರಾಗ್ಲಿವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಖಂಡಿತ. ಇದನ್ನ ಅವರು ಎನರ್ಜಿ ಪ್ಯಾಟರ್ನಿನ ಇನ್ನೊಂದು ಮುಖ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಡೆಯಿಂದ ಹಣ ಬಂದ್ರೆ ಇನ್ನೊಂದು ಕಡೆಯಿಂದ ಇಂಥ ಎಮರ್ಜೆನ್ಸಿ ಖರ್ಚುಗಳು ಕಾದಿರ್ತವೆ. ನಿಖರವಾಗಿ ಹೇಳಿದಿರಿ. ಇದೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಕುಜರಾಹು ಎನರ್ಜಿ ಅಂದ್ರೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆದ ಹಾಗೆ ಅಂತ ನಾವು ಆಗಲೇ ಮಾತಾಡಿದ್ವಲ್ಲ. ಹೌದು. ಭೌತಿಕವಾಗಿ ಅದು ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಪ್ರಭಾವ ಬೀರಿ ಅವುಗಳ ರಿಪೇರಿಗೆ ಹಣ ಖರ್ಚಾಗುವಂತೆ ಮಾಡುತ್ತೆ ಅನ್ನೋದು ಲೇಖಕರ ವಿಶ್ಲೇಷಣೆ. ಹಾಗಾಗಿ ಹಣ ಬರುತ್ತೆ ಅಂತ ಅತಿಯಾಗಿ ಖರ್ಚು ಮಾಡ್ದೆಯೇ ಇಂಥ ಎಮರ್ಜೆನ್ಸಿ ರಿಪೇರಿಗಳಿಗೂ ಒಂದಿಷ್ಟು ಫಂಡ್ ತೆಗೆದಿಡುವುದು ಪ್ರಾಕ್ಟಿಕಲ್ ಆಗಿ ಒಳ್ಳೆಯದು. ಕರೆಕ್ಟ್. ಇನ್ನು ಹಣಕಾಸಿನ ವಿಚಾರ ಬಂದಾಗ ಅದರ ಹಿಂದೆಯೇ ವೃತ್ತಿ ಮತ್ತು ವ್ಯಾಪಾರದ ವಿಚಾರ ಬರೋದು ಸಹಜ. ಖಂಡಿತ. ಈ ಲೇಖನದಲ್ಲಿ ವೃತ್ತಿ ಜೀವನವನ್ನ ಅಂದ್ರೆ ಕರಿಯರನ್ನ ಮಾರ್ಚ್ ತಿಂಗಳಲ್ಲಿ ಸ್ಪಷ್ಟವಾಗಿ 2 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಹೌದು, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಾರ್ಚ್ 1ರಿಂದ 15ರವರೆಗೆ ಕಚೇರಿಯಲ್ಲಿ ಭಾರಿ ಒತ್ತಡ ಇರುತ್ತೆ ಅಂತ ಹೇಳಿದ್ದಾರೆ. ಮೇಲಧಿಕಾರಿಗಳೊಂದಿಗೆ ಕಮ್ಯುನಿಕೇಷನ್ ಗ್ಯಾಪ್ ಅಥವಾ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡ್ಬೋದು. ಅಷ್ಟೇ ಅಲ್ಲ, ಎಷ್ಟೇ ಟ್ರೈ ಮಾಡಿದ್ರೂ ಡೆಡ್ಲೈನ್ಗಳನ್ನ ಮೀಟ್ ಮಾಡಲಾಗದ ಸ್ಥಿತಿ ಇರುತ್ತೆ ಅಂತ ವರದಿಯಲ್ಲಿದೆ. ಹೌದು. ಆ ಮೊದಲ 15 ದಿನಗಳ ಪ್ರೆಷರ್ ಬಗ್ಗೆ ಲೇಖಕರು ಸ್ಪಷ್ಟ ಚಿತ್ರಣ ಕೊಟ್ಟಿದ್ದಾರೆ. ಆದ್ರೆ ಮಾರ್ಚ್ 16ರ ನಂತರ ಅಂದ್ರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಈ ಎಲ್ಲ ಅಡ್ಡಿ ಆತಂಕಗಳು ಮಂಜು ಕರಗಿದ ಹಾಗೆ ನಿವಾರಣೆಯಾಗಿ ವೃತ್ತಿ ಜೀವನ ಅತ್ಯಂತ ಸುಗಮವಾಗಿ ಸಾಗುತ್ತೆ. ಹೌದು. ಉದ್ಯೋಗಿಗಳಿಗೆ ಹೀಗಾದ್ರೆ ವ್ಯಾಪಾರಸ್ಥರ ಅಥವಾ ಬಿಸ್ನೆಸ್ ಮಾಡೋರ ಪರಿಸ್ಥಿತಿಯೇ ಭಿನ್ನವಾಗಿದೆ ಅಂತ ಲೇಖಕರು ವಿಶ್ಲೇಷಿಸ್ತಾರೆ. ಬಿಸ್ನೆಸ್ ಮಾಡೋರಿಗೆ ಈ ಗ್ರಹಗಳ ಟ್ರಾಫಿಕ್ ಜಾಮ್ ಹೇಗೆ ವರ್ಕ್ ಆಗುತ್ತೆ? ಕನ್ಯಾ ರಾಶಿಯ ಮೇಲೆ ಶನಿ ಮತ್ತು ಶುಕ್ರರ ದೃಷ್ಟಿ ಇರೋದ್ರಿಂದ ವ್ಯಾಪಾರಸ್ಥರಿಗೆ ಇದು ವರ್ಷದ ಅತ್ಯಂತ ಬ್ಯುಸಿ ತಿಂಗಳಾಗಲಿದೆ. ಓಹೋ. ಗ್ರಾಹಕರ ಭೇಟಿ, ಕ್ಲೈಂಟ್ ಮೀಟಿಂಗ್ಗಳಿಗಾಗಿ ಓಡಾಟ ವಿಪರೀತ ಹೆಚ್ಚಿರುತ್ತೆ. ಅಂದ್ರೆ ಟರ್ನೋವರ್ ಅಥವಾ ಮಾರಾಟದಲ್ಲಿ ಏರಿಕೆ ಕಂಡುಬರುತ್ತೆ ಅಂತ. ಹೌದು. ವಿಶೇಷವಾಗಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ವ್ಯವಹಾರಗಳಲ್ಲಿ ತೊಡಗಿರೋವರಿಗೆ, ಲಾಜಿಸ್ಟಿಕ್ಸ್ ರಂಗದಲ್ಲಿ ಇರೋವರಿಗೆ ದೊಡ್ಡ ಆರ್ಡರ್ಗಳು ಸಿಗುವ ಸಾಧ್ಯತೆಗಳ ಬಗ್ಗೆ ಲೇಖಕರು ಬರೆದಿದ್ದಾರೆ. ಆದರೆ ಇಲ್ಲೂ ಒಂದು ಸಣ್ಣ ಕ್ಯಾವಿಯೇಟ್ ಇದೆ. ಏನು ಆ ಕ್ಯಾವಿಯೇಟ್? ಸ್ಟಾಫ್ ಕಡೆಯಿಂದ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ? ಹೌದು. ಮಾಲೀಕರಿಗೆ ಆರ್ಡರ್ಸ್ ಬಂದು ಬ್ಯುಸಿ ಇದ್ರೆ ಅವರ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿಯ ನಿರ್ಲಕ್ಷ್ಯ ಅಥವಾ ಅವರ ಸಣ್ಣ ಪುಟ್ಟ ತಪ್ಪುಗಳು. ಹೌದು. ಮತ್ತು ಟೈಮಿಗೆ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಮಾಲೀಕರಿಗೆ ಸ್ವಲ್ಪ ಮಟ್ಟಿನ ಕಿರಿಕಿರಿ ಉಂಟಾಗ್ಬೋದು ಅಂತ ಈ ವರದಿ ಮುನ್ಸೂಚನೆ ನೀಡಿದೆ. ಇದು ಕೂಡ ಆ ಅಂಗಾರಕ ಯೋಗದ ಕಿರಿಕಿರಿಯ ಎಕ್ಸ್ಟೆನ್ಷನ್ ಅಂತ ನಾವು ಅರ್ಥ ಮಾಡಿಕೊಳ್ಬೋದು ಅಲ್ವಾ? ಖಂಡಿತವಾಗಿಯೂ. ಆಫೀಸ್, ಡೆಡ್ಲೈನ್, ಬಿಸ್ನೆಸ್, ಸ್ಟಾಫ್ ಪ್ರಾಬ್ಲಮ್ ಇವೆಲ್ಲದರ ನಡುವೆ ಪರ್ಸನಲ್ ಲೈಫ್ ಏನಾಗ್ಬೇಕು? ಅದು ಬಹಳ ಮುಖ್ಯ. ವೈಯಕ್ತಿಕ ಸಂಬಂಧಗಳು, ಪ್ರೀತಿ, ದಾಂಪತ್ಯ ಮತ್ತು ಕುಟುಂಬದ ವಿಚಾರದಲ್ಲಿ ಈ ತಿಂಗಳು ಹೇಗಿರಲಿದೆ ಅನ್ನೋದರ ಬಗ್ಗೆ ವರದಿಯಲ್ಲಿ ಒಂದು ಸುಂದರವಾದ ಚಿತ್ರಣವಿದೆ. ಹೌದು. ಶುಕ್ರನ ಉಚ್ಚ ಸ್ಥಿತಿ ಬಗ್ಗೆ. ಕರೆಕ್ಟ್. ಅದರ ಪ್ರಭಾವದಿಂದಾಗಿ ಪ್ರೇಮಿಗಳಿಗೆ ಮತ್ತು ವಿವಾಹಿತರಿಗೆ ಈ ತಿಂಗಳು ಅತ್ಯುತ್ತಮವಾಗಿದೆ ಅಂತ ಲೇಖಕರು ಹೇಳ್ತಾರೆ. ಸಂಗಾತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವರ ಆಸೆಗಳನ್ನ ಈಡೇರಿಸೋದು ಅಥವಾ ಬೇರೆ ಊರು, ಹಿಲ್ ಸ್ಟೇಷನ್ಗಳಿಗೆ ಪ್ರವಾಸ ಹೋಗುವ ಪ್ಲಾನ್ ಮಾಡೋದಕ್ಕೆ ಇದು ಪರ್ಫೆಕ್ಟ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ಯಾಮಿಲಿ ಡೈನಾಮಿಕ್ಸ್ ಬಗ್ಗೆ ಮಾತಾಡುವಾಗ ಲೇಖಕರು ಚಂದ್ರನ ಪಾತ್ರವನ್ನ ಬಹಳ ಹೈಲೈಟ್ ಮಾಡಿದ್ದಾರೆ. ಯಾವ ರೀತಿ? ಚಂದ್ರ ಪ್ರತಿ 2.5 ದಿನಗಳಿಗೊಮ್ಮೆ ರಾಶಿ ಬದಲಾಯಿಸೋದ್ರಿಂದ ಆತ ಬಹಳ ಫಾಸ್ಟಾಗಿ ಮೂವ್ ಆಗ್ತಾನೆ. ಓಕೆ. ಇದರಿಂದಾಗಿ ಕುಟುಂಬದಲ್ಲಿ ನಿರಂತರವಾಗಿ ಬೆಂಬಲದ ವಾತಾವರಣ, ಒಂದು ಇಮೋಷನಲ್ ಸಪೋರ್ಟ್ ನೆಲೆಸಿರುತ್ತೆ. ಅಂದ್ರೆ ಹಿರಿಯರ, ತಂದೆ ತಾಯಿಯ ಆಶೀರ್ವಾದ. ಹೌದು. ಮತ್ತು ಅವರು ಫಿನಾನ್ಷಿಯಲ್ ಸಪೋರ್ಟ್ನಿಂದ ಆಸ್ತಿ, ವಾಹನ ಅಥವಾ ಲ್ಯಾಪ್ಟಾಪ್ನಂತಹ ಬೆಲೆ ಬಾಳುವ ವಸ್ತುಗಳ ಖರೀದಿ ಸಾಧ್ಯವಾಗುತ್ತೆ. ಜೊತೆಗೆ ಹಿಲ್ ಸ್ಟೇಷನ್ ಮಾತ್ರವಲ್ಲ, ನದಿ, ಸಮುದ್ರ, ಡ್ಯಾಮ್ ಅಥವಾ ಬ್ಯಾಕ್ವಾಟರ್ಗಳಂತಹ ಜಲಮೂಲಗಳಿಗೆ ಕುಟುಂಬ ಸಮೇತ ಟ್ರಿಪ್ ಹೋಗುವ ಯೋಗ ಕೂಡ ಇದೆ. ಆದ್ರೆ ಕುಟುಂಬದಲ್ಲಿ ವೃದ್ಧರು ಮತ್ತು ಮಕ್ಕಳಿರುವಾಗ ಟ್ರಿಪ್ ಹೋಗೋದು, ಎಂಜಾಯ್ ಮಾಡೋದು ಒಂದೆಡೆ ಆದ್ರೆ ಆರೋಗ್ಯದ ಬಗ್ಗೆಯೂ ಕಣ್ಣಿಡಬೇಕಲ್ವಾ? ಹೌದು. ಈ ವರದಿಯ ಪ್ರಕಾರ ಚಂದ್ರ ಮತ್ತು ಕೇತುವಿನ ಪ್ರಭಾವದಿಂದ ವಯಸ್ಸಾದ ಪೋಷಕರಿಗೆ ಕೆಲವು ಹೆಲ್ತ್ ಇಶ್ಯೂಸ್ ಬರಬಹುದು ಅಂತ ವಾರ್ನ್ ಮಾಡಿದ್ದಾರೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ವಿಶೇಷವಾಗಿ ಅಲರ್ಜಿ, ಹವಾಮಾನ ಬದಲಾವಣೆಯಿಂದ ಬರುವ ಕೆಮ್ಮು ಮತ್ತು ಬ್ರಾಂಕೈಟಿಸ್ನಂತಹ ಶ್ವಾಸಕೋಶದ ಸಮಸ್ಯೆಗಳು. ಅಂದ್ರೆ ಗಂಟಲಿನಲ್ಲಿ ಅಗುರುಗುರು ಶಬ್ದ ಬರೋದು, ಕಫ ಕಟ್ಟೋದು.
ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಸಣ್ಣ ಮಕ್ಕಳಿಗೆ ಮಲಬದ್ಧತೆ ಮತ್ತು ಡೈಜೆಷನ್ ಸಮಸ್ಯೆಗಳು ಕಾಡಬಹುದು ಅಂತ ಲೇಖಕರು ಬಹಳ ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಔಟ್ ಮಾಡಿದ್ದಾರೆ. ಹೌದು, ಆ ಸ್ಪೆಸಿಫಿಕ್ಸ್ ನಿಜಕ್ಕೂ ಗಮನಾರ್ಹ. ಇದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಒಂದು ಕುತೂಹಲಕಾರಿ ಪಾಯಿಂಟ್ ಇದೆ. ವಿದ್ಯಾರ್ಥಿಗಳಿಗೇನ್ ಹೇಳಿದ್ದಾರೆ? ಈ ತಿಂಗಳು ವಿದ್ಯಾರ್ಥಿಗಳು ಒಗ್ಗರೆ ಕೂತು ಓದೋದಕ್ಕಿಂತ ಗುಂಪು ಅಧ್ಯಯನ ಅಥವಾ ಗ್ರೂಪ್ ಸ್ಟಡಿ ಮಾಡಿದ್ರೆ, ಸ್ನೇಹಿತರೊಂದಿಗೆ ವಿಷಯಗಳನ್ನ ಚರ್ಚಿಸಿ ಓದಿದ್ರೆ ಅವರಿಗೆ ಹೆಚ್ಚು ಫಲ ಸಿಗುತ್ತೆ. ಹೌದು, ಕಾನ್ಸೆಪ್ಟ್ಸ್ ಬೇಗ ಅರ್ಥ ಆಗತ್ತೆ ಅಂತ ಲೇಖಕರು ಸಜೆಸ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಸವಾಲುಗಳು, ಅವಕಾಶಗಳು, ಹೆಲ್ತ್ ಇಶ್ಯೂಸ್ ಬಗ್ಗೆ ಮಾತಾಡ್ಮೇಲೆ ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಖಂಡಿತ ಬರುತ್ತೆ. ಈ ಲೇಖನದ ಒಂದು ಪಾಸಿಟಿವ್ ಅಂಶ ಏನಂದ್ರೆ ಇದು ಕೇವಲ ಸಮಸ್ಯೆಗಳನ್ನ ಮಾತ್ರ ಲಿಸ್ಟ್ ಮಾಡಿಲ್ಲ, ಜೊತೆಗೆ ಕೆಲವು ಪ್ರಾಯೋಗಿಕ ಪರಿಹಾರಗಳನ್ನು ಕೂಡ ನೀಡಿದೆ. ಹೌದು, ಶಾರೀರಿಕ ಮತ್ತು ಮಾನಸಿಕ ಸಮತೋಲನಕ್ಕಾಗಿ ಮೂಲವಸ್ತುವು ಕೆಲವು ರೆಮಿಡೀಸ್ ಅನ್ನ ಪಟ್ಟಿ ಮಾಡಿದೆ. ಉದಾಹರಣೆಗೆ, ಸುಬ್ರಹ್ಮಣ್ಯ ಸ್ವಾಮಿ, ದುರ್ಗಾಮಾತೆ ಮತ್ತು ಸೋಮೇಶ್ವರ ಸ್ವಾಮಿಯ ಆರಾಧನೆ ಮಾಡೋದು, ಸಾಧ್ಯವಾದ್ರೆ ಮಂಗಳವಾರದಂದು ಉಪವಾಸ ಮಾಡೋದು ಒಳ್ಳೇದು ಅಂತ ಹೇಳಿದ್ದಾರೆ. ಮತ್ತು ಡ್ರೈವಿಂಗ್ ಬಗ್ಗೆ ಕೂಡ ಒಂದು ರೆಮಿಡಿ ಇದೆ ಅಲ್ವಾ? ಹೌದು, ವಿಶೇಷವಾಗಿ ಯುವಕರಿಗೆ ಮತ್ತು ವಾಹನ ಚಾಲಕರಿಗೆ ಡ್ರೈವ್ ಮಾಡೋದಕ್ಕೂ ಮುನ್ನ 11 ಬಾರಿ ಮಹಾಮೃತ್ಯುಂಜಯ ಮಂತ್ರ ಅಥವಾ ಹನುಮಾನ್ ಚಾಲೀಸ ಪಠನ ಮಾಡೋದ್ರಿಂದ ಅಪಘಾತಗಳಿಂದ, ಆ ಆತುರದ ನಿರ್ಧಾರಗಳಿಂದ ರಕ್ಷಣೆ ಪಡಿಬಹುದು ಅಂತ ಸೂಚಿಸ್ತಾರೆ. ಈ ಪರಿಹಾರಗಳನ್ನ ಗಮನಿಸಿದಾಗ ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಕಾಣಿಸುತ್ತೆ. ಏನು? ನಾವು ಇದನ್ನ ಕೇವಲ ಧಾರ್ಮಿಕ ಆಚರಣೆಗಳಾಗಿ ನೋಡದೆ ಇದರ ಹಿಂದಿನ ಸೈಕಲಾಜಿಕಲ್ ಮತ್ತು ಫಿಸಿಯೋಲಾಜಿಕಲ್ ಲಾಭಗಳನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ. ಹೌದು, ಲೇಖಕರೇ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಕೂಡ ನೀಡಿದ್ದಾರೆ. ಹೌದು. ಹೌದಾ? ಅಂದ್ರೆ ಈ ಮಂತ್ರಪಠಣ, ಉಪವಾಸ ಇವುಗಳಿಗೂ ನಮ್ಮ ದೇಹದ ಎನರ್ಜಿಗೂ ಕನೆಕ್ಷನ್ ಇದೆಯಾ? ಈ ವರದಿ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡುತ್ತೆ? ಖಂಡಿತ ಇದೆ. ಹೌದು. ಉದಾಹರಣೆಗೆ, ಕುಜರಾಹು ಸಂಯೋಜನೆಯಿಂದಾಗಿ ಅತಿಯಾದ ಎಗ್ರೆಷನ್ ಅಥವಾ ಎನರ್ಜಿ ಬರುತ್ತೆ ಅಂತ ನಾವು ಮಾತಾಡಿದ್ವಲ್ಲ. ಹೌದು. ಆ ಎನರ್ಜಿಯನ್ನ ಬರ್ನ್ ಮಾಡಲು ಲೇಖಕರು ಪ್ರತಿದಿನ ಕನಿಷ್ಠ 20 ನಿಮಿಷಗಳ ಬ್ರಿಸ್ಕ್ ವಾಕ್ ಮಾಡೋದನ್ನ ರೆಕಮೆಂಡ್ ಮಾಡಿದ್ದಾರೆ. ಓಹೋ, ದೈಹಿಕವಾಗಿ ಬೆವರು ಹರಿಸಿದಾಗ ಆ ಎಕ್ಸೆಸ್ ಎನರ್ಜಿ ಪಾಸಿಟಿವ್ ಆಗಿ ಖರ್ಚಾಗುತ್ತೆ. ಎಕ್ಸಾಕ್ಟ್ಲಿ. ಇನ್ನು ಆ ಬಿರುಗಾಳಿಯಂತಹ ರಾಹುವಿನ ಎನರ್ಜಿಯನ್ನ ಕಂಟ್ರೋಲ್ ಮಾಡಲು 5 ರಿಂದ 10 ನಿಮಿಷಗಳ ಕಾಲ ಅನುಲೋಮ ವಿಲೋಮ, ಭ್ರಾಮರಿ ಪ್ರಾಣಾಯಾಮ ಮಾಡೋದು ಮತ್ತು ಊಟದ ನಂತರ ವಜ್ರಾಸನದಲ್ಲಿ ಕೂರುವುದು ಅತ್ಯಂತ ಲಾಭದಾಯಕ ಅಂತ ವಿವರಿಸಿದ್ದಾರೆ. ಅಂದ್ರೆ ಆಳವಾದ ಉಸಿರಾಟವು ಮೆದುಳಿಗೆ ಆಮ್ಲಜನಕವನ್ನ ಒದಗಿಸಿ ಹೈಪರ್ ಆಗಿರುವ ನರಮಂಡಲವನ್ನ ಶಾಂತಗೊಳಿಸುತ್ತೆ. ಹೌದು, ಇದರಿಂದ ಸಹಜವಾಗಿಯೇ ಕೋಪ ಕಂಟ್ರೋಲ್ಗೆ ಬರುತ್ತೆ ಮತ್ತು ಇಮೋಷನಲ್ ಬ್ಲಾಕ್ಸ್ ನಿವಾರಣೆಯಾಗುತ್ತೆ. ಲೇಖಕರು ಜ್ಯೋತಿಷ್ಯದ ಸಮಸ್ಯೆಗಳಿಗೆ ಲೈಫ್ ಸ್ಟೈಲ್ ಬದಲಾವಣೆಯ ಸೊಲ್ಯೂಷನ್ ಕೊಟ್ಟಿರೋದು ನಿಜಕ್ಕೂ ಒಂದು ಪ್ರಾಕ್ಟಿಕಲ್ ಅಪ್ರೋಚ್. ಖಂಡಿತ. ಭೌತಿಕ ಮತ್ತು ಮಾನಸಿಕ ಸಮತೋಲನವನ್ನ ಸಾಧಿಸಲು ಇದೊಂದು ಅತ್ಯುತ್ತಮ ಮಾರ್ಗ. ಹೌದು, ಮತ್ತು ಈ ಎಲ್ಲಾ ಜ್ಞಾನವನ್ನ ಪಡ್ಕೊಳ್ಳಲು ಸ್ವತಃ ತಾವೇ ಇದನ್ನ ವಿಶ್ಲೇಷಣೆ ಮಾಡಲು ಆಸಕ್ತಿ ಇರೋವರಿಗಾಗಿ ಲೇಖಕರು ಒಂದು ಸಣ್ಣ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಹೌದು, ವಿಎಂಕೆ ಆಸ್ಟ್ರೋ ನ್ಯೂಮರಾಲಜಿ ಚಾನೆಲ್ನವರು 30 ದಿನಗಳ ಆಸ್ಟ್ರಾಲಜಿ ಬಿಸ್ನೆಸ್ ಕೋರ್ಸ್ ಒಂದನ್ನ ಆರಂಭಿಸಿದ್ದಾರೆ. ಜ್ಯೋತಿಷ್ಯದ ಬಗ್ಗೆ ಯಾವುದೇ ಬೇಸಿಕ್ ನಾಲೆಜ್ ಇಲ್ಲದವರು ಕೂಡ ಇದನ್ನ ಕಲಿಬಹುದು. ಮುಕ್ತ ಮನಸ್ಸಿನಿಂದ ಈ ವಿಡಿಯೋಗಳನ್ನ ನೋಡಿ ನೋಟ್ಸ್ ಮಾಡಿಕೊಂಡು ಅಭ್ಯಾಸ ಮಾಡೋದ್ರ ಮೂಲಕ ತಮ್ಮ ಜಾತಕವನ್ನ ಅಥವಾ ಎನರ್ಜಿ ಪ್ಯಾಟರ್ನ್ ಅನ್ನ ತಾವೇ ಸ್ವತಃ ವಿಶ್ಲೇಷಿಸಿಕೊಳ್ಳುವ ಮಟ್ಟಿಗೆ ಕಲಿಬಹುದು ಅಂತ ಲೇಖಕರು ತಿಳಿಸಿದ್ದಾರೆ. ಯಾರಿಗಾದ್ರೂ ಈ ವಿಷಯದಲ್ಲಿ ಆಳವಾದ ಆಸಕ್ತಿ ಇದ್ರೆ ಕಲಿಯಲು ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ತೋರ್ತಿದೆ. ಹೌದು. ಸರಿ, ಇಂದಿನ ನಮ್ಮ ಈ ಸುದೀರ್ಘ ಸಂಭಾಷಣೆಯನ್ನ ಒಟ್ಟಾರೆಯಾಗಿ ಸಮ್ಮರೈಸ್ ಮಾಡೋದಾದ್ರೆ, ಈ ವರದಿಯ ಪ್ರಕಾರ ಮೇಷರಾಶಿಯವರಿಗೆ ಮಾರ್ಚ್ 2026 ಒಂದು ಅತ್ಯಂತ ಡೈನಾಮಿಕ್ ಆದ ತಿಂಗಳು. ಆರ್ಥಿಕ ಪ್ರಗತಿಯ ಮತ್ತು ಪ್ರೀತಿ ಸಂಬಂಧಗಳನ್ನು ವೃದ್ಧಿಸುವ ತಿಂಗಳಾಗಿದೆ. ಆದರೆ ಅದೇ ಸಮಯದಲ್ಲಿ ತಿಂಗಳ ಮೊದಲಾರ್ಧದಲ್ಲಿ ವೃತ್ತಿಜೀವನದಲ್ಲಿ ಬರುವ ಒತ್ತಡಗಳನ್ನ ತಾಳ್ಮೆಯಿಂದ ನಿಭಾಯಿಸೋದು, ದೈನಂದಿನ ಜೀವನದಲ್ಲಿ ಆ ಕುಜರಾಹು ಎಫೆಕ್ಟ್ನಿಂದ ಬರುವ ಕೋಪವನ್ನ ಕಂಟ್ರೋಲ್ ಮಾಡೋದು ಮತ್ತು ವಾಹನ ಚಾಲನೆಯಲ್ಲಿ ವಿಪರೀತ ಎಚ್ಚರಿಕೆ ವಹಿಸೋದು ಅತ್ಯಗತ್ಯ ಅಂತ ಈ ಮೂಲವಸ್ತು ಹೇಳುತ್ತೆ. ಕರೆಕ್ಟ್. ನಾವು ಈ ಇಡೀ ಡೇಟಾವನ್ನ ವಿಶಾಲವಾದ ದೃಷ್ಟಿಕೋನದಲ್ಲಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಏನದು? ಈ ಲೇಖನವು ಜ್ಯೋತಿಷ್ಯದಂತಹ ಪ್ರಾಚೀನ ವಿಶ್ಲೇಷಣೆಗಳನ್ನ ಕೇವಲ ಹೀಗೆ ಆಗುತ್ತೆ ಅಂತ ಹೆದರಿಸುವ ಟೂಲ್ ಆಗಿ ಬಳಸಿಲ್ಲ. ಬದಲಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಬರಬಹುದಾದ ಒತ್ತಡಗಳನ್ನ, ಮುಂಬರುವ ಆರ್ಥಿಕ ಅವಕಾಶಗಳನ್ನ ಮತ್ತು ನಮ್ಮದೇ ಸ್ವಂತ ವರ್ತನೆಗಳನ್ನ ಮುಂಚಿತವಾಗಿಯೇ ಹೇಗೆ ಪ್ಲಾನ್ ಮಾಡ್ಕೋಬಹುದು ಅಂತ ಗೈಡ್ ಮಾಡೋ ಒಂದು ಕೈಪಿಡಿಯಾಡಿ ಬಳಸಿದೆ. ನಿಜ. ವಾತಾವರಣದಲ್ಲಿ ಗ್ರಹಗಳ ಎನರ್ಜಿ ಏನೇ ಇದ್ರೂ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ, ನಮ್ಮ ಪ್ರಜ್ಞಾಪೂರ್ವಕ ಆಯ್ಕೆಗಳು ಮತ್ತು ನಾವು ಅಳವಡಿಸಿಕೊಳ್ಳುವ ಶಿಸ್ತು ಆ ಅಂತಿಮ ಫಲಿತಾಂಶಗಳನ್ನ ಖಂಡಿತವಾಗಿಯೂ ಬದಲಾಯಿಸಬಲ್ಲವು ಅನ್ನೋದು ಈ ಅಧ್ಯಯನದ ಸಾರಾಂಶ. ಎಕ್ಸಾಕ್ಟ್ಲಿ.
ಇದೇ ಪಾಯಿಂಟನ್ನ ಇಟ್ಕೊಂಡು ನಮ್ಮೆಲ್ರಿಗೂ ಆಳವಾದ ಯೋಚನೆಗೆ ಹಚ್ಚುವ ಒಂದು ಪ್ರಶ್ನೆಯೊಂದಿಗೆ ಹೌದು, ಹೇಳಿ. ಈ ಸಮಗ್ರ ಅಧ್ಯಯನವನ್ನ ಮುಕ್ತಾಯಗೊಳಿಸೋಣ. ಖಂಡಿತ. ಬಾಹ್ಯಾಕಾಶದಲ್ಲಿನ ಗ್ರಹಗಳ ಚಲನೆಯು ನಮ್ಮ ದೈನಂದಿನ ಎನರ್ಜಿ ಲೆವೆಲ್ಸ್ ಮತ್ತು ಮೂಡ್ ಸ್ವಿಂಗ್ಸ್ ಜೊತೆಗೆ ಇಷ್ಟೊಂದು ನಿಖರವಾಗಿ ಕನೆಕ್ಟ್ ಆಗುತ್ತೆ ಅಂತ ಈ ವರದಿ ಹೇಳುತ್ತಲ್ವಾ? ಹೌದು. ಹಾಗಾದರೆ ನಾವೇಕೆ ನಮ್ಮ ವೈಯಕ್ತಿಕ ಭಾವನೆಗಳ ಮತ್ತು ಕಾರ್ಯಕ್ಷಮತೆಯ ಸ್ವಂತ ಗ್ರಹಗತಿಗಳನ್ನ ಅರ್ಥ ಮಾಡ್ಕೊಂಡು ನಮ್ಮ ಭವಿಷ್ಯವನ್ನ ನಾವೇ ಡಿಸೈನ್ ಮಾಡಬಾರದು? ನಮ್ಮೊಳಗಿನ ಶಕ್ತಿಯ ಅಲೆಗಳನ್ನ, ನಮ್ಮ ಕೋಪ, ಆಸೆ ಮತ್ತು ಶ್ರಮವನ್ನ ನಾವೇ ಸರಿಯಾಗಿ ಡೈರೆಕ್ಟ್ ಮಾಡಿದ್ರೆ, ಆ ರೆಮಿಡೀಸ್ನಲ್ಲಿ ಇದ್ದ ಹಾಗೆ ನಮ್ಮ ಉಸಿರಾಟ ಮತ್ತು ದಿನಚರಿಯನ್ನ ಬ್ಯಾಲೆನ್ಸ್ ಮಾಡಿದ್ರೆ, ಬಹುಶಃ ಪ್ರತಿಯೊಂದು ತಿಂಗಳು ನಮಗೆ ನಾವೇ ಸೃಷ್ಟಿಸಿಕೊಳ್ಳುವ ಧನಯೋಗವೇ ಆಗಿರಬಹುದು ಅಲ್ವಾ? ನಿಜ. ಇದು ನಿಜಕ್ಕೂ ನಾವೆಲ್ಲರೂ ನಮ್ಮೊಳಗೆ ಕೇಳಿಕೊಳ್ಬೇಕಾದ ಪ್ರಶ್ನೆ. ಖಂಡಿತ. ಮುಂದಿನ ಆಳವಾದ ವಿಶ್ಲೇಷಣೆಯೊಂದಿಗೆ ಹೊಸ ವಿಷಯದೊಟ್ಟಿಗೆ ಮತ್ತೆ ಭೇಟಿಯಾಗೋಣ.